ರಾಡಿಶ್ ಮುಳ್ಳಂಗಿ, ಅದನ್ನು ಸಾಂಬಾರಲ್ಲಿ ಹಾಕಿದ್ರೂ ತಿನ್ನಲ್ಲ, ಪಲ್ಯ ಮಾಡಿದ್ರು ತಿನ್ನಲ್ಲ. ಮತ್ತು ಹೇಗೆ ಮಾಡೋದು? ಅದಕ್ಕೆ ನಮ್ಮ ಹಸ್ಬೆಂಡ್ ಒಂದು ಸೂಪರಾಗಿ ಒಂದು ಐಡಿಯಾ ಮಾಡಿ ಒಂದು ಅಡುಗೆ ಮಾಡಿ ತೋರಿಸ್ತಾರೆ. ಮೊದಲು ಆನಿಯನ್, ಗ್ರೀನ್ ಚಿಲ್ಲಿ ಮತ್ತು ಟೊಮೆಟೊ ಇದೆಲ್ಲನೂ ಕಟ್ ಮಾಡಿ ರೆಡಿ ಇಟ್ಕೋಬೇಕು. ಒಂದು ಕಡಾಯಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಹುರಿಬೇಕು. ನಂತರ ಹಸಿಮೆಣಸಿನ್ಕಾಯಿ, ತುರಿದಿಟ್ಟಿರುವ ಮುಳ್ಳಂಗಿ ಮತ್ತು ಬೀಟ್ರೂಟ್ ಇದೆರಡನ್ನೂ ಹಾಕಿ ಚೆನ್ನಾಗಿ ಹುರಿಬೇಕು. ನಂತರ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಉಪ್ಪು, ಅರಿಶಿನ, ಧನಿಯಾ ಪುಡಿ, ಒಂಚೂರು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಒಂದು 10 ರಿಂದ 15 ನಿಮಿಷ ಕುದಿಸಿದ್ರೆ ಸಾಕು. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಅಷ್ಟೇ, ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಮುಗೀತು. ಈ ಪಲ್ಯನ ಚಪಾತಿಯಲ್ಲಿ ತಿಂದರೆ ಸಕ್ಕತ್ತಾಗಿರುತ್ತೆ. ಚಪಾತಿ ಹಿಟ್ಟು ಕಳಿಸುವಾಗ ಸ್ವಲ್ಪ ಹಾಲು ಇಲ್ಲ ಮೊಸರು ಇದರಲ್ಲಿ ಏನೇ ಮಿಕ್ಸ್ ಮಾಡಿ ಕಳಿಸಿದ್ರೂ ಚಪಾತಿ ಸಖತ್ ಸಾಫ್ಟಾಗಿ ಬರುತ್ತೆ. ಚಪಾತಿ ಈಗ ರೆಡಿ ಆಯಿತು ನೋಡಿ. ಈಗ ಈ ಪಲ್ಯದಲ್ಲಿ ಮುಳ್ಳಂಗಿ ಹಾಕಿದ್ದೀವಿ ಅಂತ ಯಾರಿಗೂ ಗೊತ್ತೇ ಆಗಲ್ಲ. ಸೂಪರ್ ಅಲ್ವಾ? ಥ್ಯಾಂಕ್ ಯು.